ಬೆಣ್ಣೆ ಬಿಸ್ಕೆಟ್ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಬಹುಶಃ ಬೇಕರಿಗಳಿಗೆ ಹೋದರೆ ಮೊದಲು ಕಣ್ಣಿಗೆ ಕಾಣಿಸೋದೇ ಈ ಬೆಣ್ಣೆ ಬಿಸ್ಕೆಟು. ಇದನ್ನು ಮನೇಲಿ ತುಂಬ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಬರೀ 3 ಇಂಗ್ರೀಡಿಯೆಂಟ್ಸ್ ಸಾಕು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಬೆಣ್ಣೆ ಬಿಸ್ಕೆಟ್ ಮಾಡೋಕ್ಕೆ ಮೊದಲಿಗೆ 1 ಕಪ್ ಬೆಣ್ಣೆ ತೊಗೊಳ್ತಾ ಇದ್ದೀನಿ. ಇದಕ್ಕೆ 1 ಕಪ್ ಆಗೋಷ್ಟು ಸಕ್ಕರೆ ಪುಡಿನ ಆ್ಯಡ್ ಮಾಡ್ಕೊಳ್ತೀನಿ. ಎರಡೂ ಸೇರಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಚೆನ್ನಾಗಿ ಕಲಸಿ ಬೀಟ್ ಮಾಡಿ ಅದು ಕ್ರೀಮ್ ಟೆಕ್ಸ್ಚರ್ ಬರುತ್ತೆ, ಅಲ್ಲಿ ತನಕ ಅದನ್ನ ಕಲಿಸ್ಕೋಬೇಕು. ಹಾಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್, ಲೈಕು, ಕಮೆಂಟು, ಶೇರ್ ಎಲ್ಲ ನಮಗೆ ಮೋಟಿವೇಶನ್ ಇದ್ದ ಹಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ವೀಡಿಯೋಗಳ ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಹೈಪ್ ಅನ್ನೋ ಆಪ್ಷನ್ ಕಾಣಿಸ್ತಾ ಇದ್ದರೆ ಅದನ್ನು ಕೂಡ ಪ್ರೆಸ್ ಮಾಡಿ, ಇನ್ನೂ ಹೆಚ್ಚಿನ ಜನಕ್ಕೆ ರೀಚ್ ಆಗೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಈಗ ಬೆಣ್ಣೆ ಮತ್ತು ಸಕ್ಕರೆ ಪುಡಿನ ಚೆನ್ನಾಗಿ ಬೀಟ್ ಮಾಡಿಕೊಂಡು ಈ ಥರ ಕ್ರೀಮ್ ಥರ ಆಗಿದೆ. ಅದಕ್ಕಿವಾಗ 2 ಕಪ್ ಆಗುವಷ್ಟು ಮೈದಾ ಹಿಟ್ಟು. ನಾವು ಯಾವ ಕಪ್ಪಲ್ಲಿ ಒಂದೊಂದು ತೊಗೊಳ್ತೀವಲ್ಲ, ಒಂದು ಐಟಮ್ ಯಾವ ಕಪ್ಪಲ್ಲಿ ತೊಗೊಳ್ತೀವಿ, ಎಲ್ಲ ಐಟಮನ್ನು ಅದೇ ಕಪ್ಪಲ್ಲೇ ತೊಗೊಳ್ಬೇಕು. ವ್ಯತ್ಯಾಸ ಮಾಡಿದ್ರೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ನೀಟಾಗಿ ಅದನ್ನೆಲ್ಲ ಕಲಿಸ್ಕೊಂಡು ಈಗ ಅದಕ್ಕೆಲ್ಲ ಬಿಸ್ಕೆಟ್ ಶೇಪ್ ಕೊಟ್ಕೊಳ್ತಾ ಇದ್ದೀನಿ. ಬಿಸ್ಕೆಟ್ ಶೇಪ್ ಕೊಟ್ಕೊಂಡು ಎಲ್ಲದನ್ನು ನೀಟಾಗಿ ಒಂದು ಟ್ರೇಯಲ್ಲಿ ಅರೇಂಜ್ ಮಾಡ್ಕೊಳ್ತೀನಿ. ನಾನೊಂದು ಚಿಕ್ಕ ಕಪ್ಪಲ್ಲಿ ಬೆಣ್ಣೆ ತೊಗೊಂಡಿರೋದು, ಅಳತೆಗೆ 24 ಬಿಸ್ಕೆಟ್ ಆಗುತ್ತೆ ಇದರಲ್ಲಿ. ನಿಮ್ಗೆ ಇನ್ನೂ ಜಾಸ್ತಿ ಮಾಡ್ಕೊಳ್ತೀರಂದರೆ ಅಳತೆನ ಸರಿಯಾಗಿ ಬೇರೆ ಕಪ್ಪಲ್ಲಿ ತೊಗೊಳ್ಳಿ. ಇದು ಬೆಣ್ಣೆನೇ ಹಾಕಬೇಕು ಅಂತಿಲ್ಲ, ತುಪ್ಪ ಕೂಡ ಹಾಕ್ಕೋಬಹುದು. ನಿಮ್ಗೇನು ಅನುಕೂಲನೋ ನಿಮ್ಮ ಮನೇಲಿ ಏನಿರುತ್ತೋ ಅದರಲ್ಲೇ ಟ್ರೈ ಮಾಡಿ. ಈಗ ರೆಡಿ ಮಾಡ್ಕೊಂಡಿರೋದ್ರ ಮೇಲೆ ಬಾದಾಮಿಗಳನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಅದನ್ನು ಅದ್ರ ಮೇಲೆ ಇಡ್ತಾ ಬರ್ತಾಯಿದ್ದೀನಿ. ನೀವು ಬಾದಾಮಿನೇ ಹಾಕಬೇಕು ಅಂತಲೂ ಇಲ್ಲ, ಹಾಕದೇ ನಡೆಯುತ್ತೆ. ಇಲ್ಲ ಬೇರೆ ಡ್ರೈ ಫ್ರೂಟ್ಸ್ಗಳನ್ನ ನಿಮಗೆ ಇಷ್ಟ ಆಗಿರೋದನ್ನು ಆ್ಯಡ್ ಮಾಡಿಕೊಂಡ್ರೂ ಬರುತ್ತೆ. ಇದಕ್ಕೆ ನಾವು ಬೇಕಿಂಗ್ ಪೌಡ್ರು, ಬೇಕಿಂಗ್ ಸೋಡಾ ಏನು ಯೂಸ್ ಮಾಡ್ತಾ ಇಲ್ಲ. ಬರೀ ಇಷ್ಟೇ. ತುಂಬಾ ಚೆನ್ನಾಗಿ ಬರುತ್ತೆ. ಬೇಕ್ರಿಗಳಲ್ಲಿ ಮಾಡೋ ಥರನೇ ಇರುತ್ತೆ. ನೀವು ಕೂಡ ಇದನ್ನು ಮಾಡಿಕೊಂಡು ಟ್ರೈ ಮಾಡಿ. ಮನೇಲಿ ಮಕ್ಳುಗಳು ಸ್ನ್ಯಾಕ್ಸ್ ಬೇಕು, ಬಿಸ್ಕೆಟ್ ಬೇಕು ಅಂತ ಅವ್ರು ಕೇಳ್ತಾನೆ ಇರ್ತಾರಲ್ವ. ಇದನ್ನು ಮನೆಯಲ್ಲೇ ಮಾಡಿದ್ರೆ ಹೊರಗಿಂದ ಮಾಡೋದಕ್ಕಿಂತ ತುಂಬ ಚೆನ್ನಾಗೇ ಬರುತ್ತೆ. ಹೆಲ್ದಿಯಾಗಿ ಕೂಡ ಇರುತ್ತೆ. ನಾವೇನು ಡಾಲ್ಡಾನು ಯೂಸ್ ಮಾಡೋದಿಲ್ಲ. ಮನೇಲಿ ಮಾಡಿರೋ ಬೆಣ್ಣೆಲಿ ಮಾಡ್ಕೊಬೋದು. ನೋಡಿ, ಈ ರೀತಿ ಎಲ್ಲದಕ್ಕೂ ಮೇಲ್ಗಡೆ ಡ್ರೈ ಫ್ರೂಟ್ಸ್ನ ಅರೇಂಜ್ ಮಾಡಿಕೊಂಡು ಒಂದು 10 ನಿಮಿಷ ಫ್ರೀಝರಲ್ಲಿ ಇಟ್ಕೊಂಡು ತೆಗೆದಿದ್ದೀನಿ. ಈಗ ಅದನ್ನು ಒಂದು ಏರ್ ಫ್ರೈಯಲ್ಲಿ ಅರೇಂಜ್ ಮಾಡಿ 170 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 15ರಿಂದ 20 ನಿಮಿಷ ಬೇಕ್ ಮಾಡ್ಕೊಂಡಿದ್ದೀನಿ. ಏರ್ ಫ್ರೈಯರ್ ಅಥವಾ ಓವನ್ ಇಲ್ಲ ಅಂದರೆ ಕಡಾಯಿಲಿ ಕೂಡ ಇಟ್ಟು ಇದನ್ನ ಬಿಸ್ಕೆಟ್ ಮಾಡ್ಕೋಬೋದು. ಅದರ ರೆಸಿಪಿ ಕೂಡ ನಮ್ಮ ಚಾನಲಲ್ಲಿ ಚೆಕ್ ಮಾಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ.